ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನಾದ್ಯಂತ ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಆದ್ರೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು ಗೊತ್ತಾ? ಹೌದು, ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಲಾಗುತ್ತೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನ ಈ ದಿನ ಪೂಜಿಸಿದ್ರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದ ನಂಬಿಕೆಯಾಗಿದೆ. ಈ ಹಿನ್ನೆಲೆಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಶುಕ್ರವಾರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲೆಡೆ ಆಚರಿಸಲಾಗುತ್ತಿದೆ. ದಂತಕಥೆಯ ಪ್ರಕಾರ ಲಕ್ಷ್ಮೀ ದೇವಿ ಸಮುದ್ರ ಮಂಥನದಿಂದ ಆವಿರ್ಭವಿಸಿದ್ದು ಕ್ಷೀರಸಾಗರದಿಂದ ಅವತರಿಸಿದಳೆ ಅಂತ ಹೇಳಲಾಗುತ್ತೆ. ಹಾಗಾಗಿಯೇ ಲಕ್ಷ್ಮಿಯನ್ನ ಕ್ಷೀರಸಾಗರ ತನಿಯೇ ಅಂತಲೂ ಕೂಡ ಕರೀತಾರೆ. ಇದಕ್ಕಾಗಿಯೇ ಲಕ್ಷ್ಮೀ ದೇವಿಯನ್ನ 8 ರೂಪಗಳ ಸಂಪತ್ತಿಗೆ ಹೋಲಿಕೆಯನ್ನ ಮಾಡಲಾಗುತ್ತೆ. ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ, ವಿಜಯ ಇವುಗಳನ್ನ ಲಕ್ಷ್ಮಿಯ ಲಕ್ಷಣಗಳೆಂದು ಹೇಳಲಾಗುತ್ತೆ. ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿದ್ರೆ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ, ವಿಜಯಗಳೆಂಬ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಸಕಲರ ನಂಬಿಕೆ. ಲಕ್ಷ್ಮೀ ದೇವಿಗೆ ಮುಖ್ಯವಾಗಿ ಕಳಶವನ್ನಿಡಲಾಗುತ್ತೆ. ಈ ಹಬ್ಬದಂದು ಕಳಶಕ್ಕೆ ಬಹುಮುಖ್ಯವಾಗಿ ಕಳಶದ ಚೊಂಬಿನಲ್ಲಿ ಈ ಪದಾರ್ಥಗಳನ್ನ ಹಾಕ್ಲೇಬೇಕಾಗತ್ತೆ. ಯಾವ್ದ್ಯಾವ್ದು ಅಂದ್ರೆ ಅಕ್ಕಿ ಅಥವಾ ನೀರು, ನಾಣ್ಯಗಳು, 1 ನಿಂಬೆ ಹಣ್ಣು, 5 ವಿಳ್ಯದೆಲೆಗಳು ಮತ್ತು ಅಡಿಕೆಯನ್ನ ಹಾಕಿ ತುಂಬಿಸಲಾಗುತ್ತೆ. ಅರಿಶಿಣ, ಬಾಚಣಿಗೆ, ಕನ್ನಡಿ, ಸಣ್ಣ ಕಪ್ಪು ಬಣ್ಣದ ಬಳೆಗಳು ಮತ್ತು ಕಪ್ಪು ಬಣ್ಣದ ಮಣಿಗಳನ್ನ ಚೊಂಬಿನ ಪಕ್ಕದಲ್ಲಿ ಜೋಡಿಸಲಾಗುತ್ತೆ. ಪೂಜೆಯಲ್ಲಿ ಲಕ್ಷ್ಮೀ ದೇವಿಯ ಶ್ಲೋಕಗಳನ್ನ ಹೇಳುವುದರ ಮೂಲಕ ಮತ್ತು ಲಕ್ಷ್ಮೀ ಸಹಸ್ರನಾಮಗಳನ್ನ ಪಠಿಸುವುದು ಕೂಡ ಕೂಡಿರುತ್ತೆ. ಕಳಶಕ್ಕೆ ಆರತಿಯನ್ನ ಮಾಡ್ತಾರೆ. ವಿವಿಧ ಸಿಹಿ ತಿಂಡಿಗಳನ್ನ ದೇವರಿಗೆ ಅರ್ಪಿಸಿದ್ರೆ ತಾಯಿ ಸಂತೃಪ್ತಳಾಗಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸ್ತಾಳೆ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿಯ ಕೃಪಕಟಾಕ್ಷ ಸದಾ ನಿಮ್ಮೆಲ್ಲರ ಮೇಲಿರಲಿ. ನಮಸ್ಕಾರ.